ಮೋದಿ ಜನಪ್ರಿಯ ನಾಯಕ. ಇವರ ಆಡಳಿತ ಎಲ್ಲಾ ವಿಶ್ವದವರು ಕಲಿಯಬೇಕೆಂದು ಆಸೀಸ್ ಮಾಜಿ ಪಿಎಂ ಟರ್ನ್ಬುಲ್ ಹೇಳಿಕೆ ನೀಡಿದ್ದಾರೆ ಮತ್ತು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಡಳಿತ ವೈಖರಿಗೆ 10ಕ್ಕೆ 10 ಸಂಪೂರ್ಣ ಅಂಕಗಳನ್ನು ಕೊಡುವುದಾಗಿ ಆಸ್ಟ್ರೇಲಿಯಾದ ಮಾಜಿ ಪ್ರಧಾನಿ ಮಾಲ್ಕಮ್ ಟರ್ನ್ಬುಲ್ ಹೇಳಿದ್ದಾರೆ. ಜೈಪುರ ಸಾಹಿತ್ಯೋತ್ಸವದಲ್ಲಿ ಮಾತನಾಡಿದ ಅವರು, ಭಾರತದ ಪ್ರಧಾನಿ ಮೋದಿ ಒಬ್ಬ ಸ್ಫೂರ್ತಿಯುತ ನಾಯಕನಾಗಿದ್ದು ಆಡಳಿತದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರುತ್ತಿದ್ದಾರೆ. ಅವರ ಕಾರ್ಯವೈಖರಿಗೆ ನಾನು 10ಕ್ಕೆ 10 ಸಂಪೂರ್ಣ ಅಂಕಗಳನ್ನು ಕೊಡಬಯಸುತ್ತೇನೆ. ಅವರು ಭಾರತದೊಳಗೆ ವಿವಾದಾತ್ಮಕ ನಡೆ ಅನುಸರಿಸಿರಬಹುದು, ಆದರೆ ಜಾಗತಿಕವಾಗಿ ಅವರೊಬ್ಬ ಕ್ರಾಂತಿಕಾರಿ ನಾಯಕ ಎಂದು ತಿಳಿಸಿದರು. ಜೈಪುರದ ಹೋಟೆಲ್ ಕ್ಲಾಕ್ ಆರ್ಮಿಯಲ್ಲಿ ಆಯೋಜಿಸಿರುವ ಈ ಸಾಹಿತ್ಯ ಸಮ್ಮೇಳನವನ್ನು ರಾಜಸ್ಥಾನದ ಉಪಮುಖ್ಯಮಂತ್ರಿ ದಿಯಾ ಕುಮಾರಿ ಉದ್ಘಾಟಿಸಿದ್ದರು. ಫೆಬ್ರವರಿ 5ರವರೆಗೆ 5 ದಿನಗಳ ಕಾಲ ಈ ಸಾಹಿತ್ಯೋತ್ಸವ ನಡೆಯಲಿದೆ. 16 ಭಾರತೀಯ ಭಾಷೆಗಳ ಹಾಗೂ 8 ಅಂತಾರಾಷ್ಟ್ರೀಯ ಭಾಷೆಗಳ ಲೇಖಕರು ಸಾಹಿತ್ಯೋತ್ಸವದಲ್ಲಿ ಭಾಗವಹಿಸುತ್ತಿದ್ದಾರೆ. ಸಾಹಿತ್ಯದ ಬಹುಮುಖ್ಯ ಪ್ರಶಸ್ತಿಗಳಾದ ಬೂಕರ್, ಅಂತಾರಾಷ್ಟ್ರೀಯ ಬೂಕರ್, ಪುಲಿಟ್ಜರ್, ಸಾಹಿತ್ಯ ಅಕಾಡೆಮಿ, ದಾದಾ ಸಾಹೇಬ್ ಫಾಲ್ಕೆ, ಡಿಎಸ್ಸಿ, ಜೆಸಿಬಿ ಮುಂತಾದ ಪ್ರಶಸ್ತಿ ವಿಜೇತರ ಜೊತೆಗೆ ಯುವ ಬರಹಗಾರರು ಭಾಗವಹಿಸುತ್ತಾರೆ. ಕಥೆ, ಕಾವ್ಯ, ಆತ್ಮಕಥೆ, ಆಹಾರ, ಪುರಾಣ, ಕಾನೂನು, ರಾಜಕಾರಣ ಸೇರಿದಂತೆ 50ಕ್ಕೂ ಹೆಚ್ಚು ವಿಭಾಗಗಳಲ್ಲಿ ಗೋಷ್ಠಿಗಳು ನಡೆಯುತ್ತವೆ ಎಂದು ತಿಳಿದುಬಂದಿದೆ.